ಇದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಂ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು, ಅವೆಲ್ಲ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ನಾನು ಈ ಹಿಂದೆ ನಾಯಕ ಹಿಂದೆ ಅನೇಕ ಸಾರಿ ಅಶೋಕಪುರಂ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಸೋತಿದ್ದಾರೆ, ಈ ಸರಿ ಶ್ರೀನಿವಾಸ ಗೆದ್ದಿದ್ದಾರೆ, ಅವರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90 ಭಾಗಕ್ಕಿಂತ ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು, ಮಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ, ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನದ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಅವರ ಹೋರಾಟದ ಫಲವಾಗೇನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. ಅದಕ್ಕೆ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗದೇ ಹೋಗಿದ್ರು. ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ನಮ್ದು ಅಂತ ನಾವು ಹೆಗ್ಗಳಿಕೆಯ ಮಾತುಗಳನ್ನ ಆಡ್ಕೊಳ್ತೀವಲ್ಲ, ಅಂತ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿ ಮಾಡಿಲ್ಲ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಈ ಸಮಾಜದಲ್ಲಿ, ಅವ್ರಿಗೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ.
ನಾವೆಲ್ಲರೂ ಕೂಡ ಓದ್ಬೇಕು, ವಿದ್ಯಾವಂತರೆಲ್ಲ ಓದ್ಬೇಕು. ಅದು ಇದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಮಾಡಿರ್ತಕ್ಕಂಥ ಭಾಷಣ. ನಾನು ಅವರ ಭಾಷಣಗಳೆಲ್ಲ ಇಂಗ್ಲಿಷ್ ನಲ್ಲಿದ್ದು, ಹಿಂದಿಗಳಲ್ಲಿದ್ದು, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ. ಯಾಕಂದ್ರೆ ಎಲ್ಲರೂ ಓದಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ 10 ಸಂಪುಟಗಳಲ್ಲಿ ಇದೆ. 10 ಸಂಪುಟಗಳಲ್ಲಿದೆ. ಇವನ್ನೆಲ್ಲ ಓದಿದ್ರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಗೆ ಚರ್ಚೆ ಆಯಿತು, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಹೇಗಿರ್ಬೇಕು, ಹೇಗಾಗ್ಬೇಕು, ಎಂತ ಸಮಾಜ ನಿರ್ಮಾಣ ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೂಕ್ತ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡುವಾಗ ಇವರೇ ಸೂಕ್ತ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ಅವಕಾಶ, ಇವರಿಗೆ ಅಧ್ಯಕ್ಷರನ್ನಾಗಿ ಮಾಡಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪರಿಣಾಮವಾಗಿಯೇ ನನ್ನಂತವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಅತ್ಯಂತ ಕಟ್ಟಕಡೆಯ ಮನುಷ್ಯ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯ, ಅವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟು. ಮತ್ತೆ ಪೌರ ಕಾರ್ಮಿಕನೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂಥ, ಪ್ರಧಾನಮಂತ್ರಿ ಆಗ್ತಕ್ಕಂಥ, ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನದ ಮೂಲಕ ಅಂತಕ್ಕಂಥದ್ದನ್ನು ಮರೆತಿದ್ದಾರೆ. ಅದಕ್ಕೆ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ, 2013ರಲ್ಲಿ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ಈ ಸಮಾಜದಲ್ಲಿ 24.1% ಇದ್ದಾರೆ. 24.1%. ಇವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಜೆಟ್ ನಲ್ಲಿ ಅಭಿವೃದ್ಧಿಗೆ ಏನ್ ಖರ್ಚು ಮಾಡ್ತೀವಿ ಅಷ್ಟು ಹಣವನ್ನು ನಾವು ಜನಸಂಖ್ಯೆಗೆ ಅನುಗುಣವಾಗಿ ತೆಗೆದಿಡಬೇಕು ಅಂತ ಕಾನೂನು ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಿನಿಸ್ಟರ್ ಆಗಿಲ್ಲ ನಮ್ಮ ಸರ್ಕಾರ, ಇದು ಬೇರೆ ಮಾಡಲಿಲ್ಲ. ಮಂಜೇಗೌಡ ಗೊತ್ತಾಯ್ತಾ ನಿನ್ಗೆ? ಶ್ರೀವತ್ಸ ಗೊತ್ತಾಯ್ತಾ? ಅದೇ ಹೇಳಿದ್ರು ಮಾದೇವಪ್ಪನವರು, ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಅದರಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣ ಸುಮಾರು ಒಂದು 28 ಕೋಟಿ ಇರಬಹುದು.
ಅದರಲ್ಲಿ 24.1% ಅಂದ್ರೆ ಎಷ್ಟಾಯ್ತು? ಸುಮಾರು 7 ಕೋಟಿ ಹತ್ತತ್ರ. ನೀವು ಇಟ್ಟಿರೋದು ಎಷ್ಟು ಗೊತ್ತಾ? ಬರೀ 65,000 ಕೋಟಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಲಿತರ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂತ ಹಣ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಖರ್ಚು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿದ್ರು, ಬರೀ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲು. ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು. ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ, ಅಲ್ಲದೆ ಹೋದ್ರೆ ಆಗಲ್ಲ. ಹೇಳಿದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.